ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಧರ್ಮಸ್ಥಳ ಪ್ರಕರಣದ ಬಗ್ಗೆ ಹೇಳಿಕೆ ನೀಡಿದವರಿಗೆ ಶಾಕ್. SIT ತನಿಖೆ ಬಗ್ಗೆ ಮಾತನಾಡಿದವರಿಗೆ ನೋಟಿಸ್. ಸೋಷಿಯಲ್ ಮೀಡಿಯಾದಲ್ಲಿ ಬೇಕಾಬಿಟ್ಟಿ ವಿಡಿಯೋ ಬೇಕಾಬಿಟ್ಟಿ ಹೇಳಿಕೆಯನ್ನು ನೀಡಿದವರಿಗೆ SIT ನೋಟಿಸ್ ಅನ್ನು ಕೊಡ್ತಾ ಇದೆ. ಸಾಮಾಜಿಕ ಜಾಲತಾಣಿಗರಿಗೆ ವಿಚಾರಣೆಗೆ ಕರೆದಂತ SIT ವಿಚಾರಣೆ ನಡೆಸೋದಕ್ಕೆ ವಿಶೇಷ ತಂಡವನ್ನ SIT ರಚಿಸಿದೆ. ತನಿಖೆ ಕುರಿತು ಯಾರ್ಯಾರು ಮಾತನಾಡಿದ್ದಾರೆ ಅವರ ಪಟ್ಟಿ ರೆಡಿ ಆಗಿದೆ. ಕಳೆದ 1.5 ತಿಂಗಳ ಎಲ್ಲ ವಿಡಿಯೋನ ಕೂಡ ಸಂಗ್ರಹ ಮಾಡಲಾಗಿದೆ. ಎಲ್ಲರ ಕಂಪ್ಲೀಟ್ ಮಾನಿಟರ್ ಮಾಡಿರುವಂಥ SIT ಯಾರ್ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ಮಾತನಾಡಿದ್ದಾರೆ, ಅದು ಯೂಟ್ಯೂಬ್ ಇರ್ಬೋದು, ಇನ್ಸ್ಟಾಗ್ರಾಮ್ ಇರ್ಬೋದು. ಸೊ ಇದರಲ್ಲಿ ತನಿಖೆ ಬಗ್ಗೆ ಮಾತನಾಡಿದಂಥವ್ರು ಅಥವಾ ಅಲ್ಲಿ ಆದಂಥ ಘಟನಾವಳಿಗಳ ಬಗ್ಗೆ ಮಾತನಾಡಿದಂಥವ್ರು ಇವರೆಲ್ಲರನ್ನು ಕೂಡ ಈಗ ಲಿಸ್ಟ್ ರೆಡಿ ಮಾಡಲಾಗಿದೆ. ಅವರ ಕಂಪ್ಲೀಟ್ ಮಾನಿಟರ್ ಮಾಡಿದೆ SIT. ಈ ಅಸ್ಥಿ ಪಂಜರ ರಹಸ್ಯ ಸಂಬಂಧಪಟ್ಟ ಹಾಗೆ, ಕಾರ್ಯಾಚರಣೆ ಸಂಬಂಧಪಟ್ಟ ಹಾಗೆ, ಇದರ ಹಿನ್ನೆಲೆ ಸಂಬಂಧಪಟ್ಟ ಹಾಗೆ ಯಾರ್ಯಾರು ಮಾತನಾಡಿದ್ದಾರೆ ಅವ್ರನ್ನ ಲಿಸ್ಟ್ ಔಟ್ ಮಾಡಿ ಈಗ ವಿಚಾರಣೆಗೆ ಕರೆಸಲಾಗುತ್ತೆ ಅಂತ ಈಗ ಗೊತ್ತಾಗಿದೆ. ಸೊ ಅದರಲ್ಲೂ ಸೋಷಿಯಲ್ ಮೀಡಿಯಾದಲ್ಲಿ ಇರುವಂಥ ಒಂದಷ್ಟು ವಿಡಿಯೋ ಮಾಡುವಂಥವ್ರನ್ನ, ಈ ಒಂದು SIT ಕಾರ್ಯಾಚರಣೆ ಸಂಬಂಧಪಟ್ಟ ಹಾಗೆ ಮಾತನಾಡಿರುವಂಥವ್ರು, ಸೊ ಅವ್ರನ್ನ ಈಗ ವಿಚಾರಣೆಗೆ ಕರೆಸಲಾಗುತ್ತೆ. ಸೊ ಎಲ್ಲರನ್ನೂ ಕೂಡ ಕಂಪ್ಲೀಟ್ ಆಗಿ ಮಾನಿಟರ್ ಮಾಡಿರುವಂಥ SIT. ಸೊ ಧರ್ಮಸ್ಥಳ ಪ್ರಕರಣದ ಬಗ್ಗೆ ಹೇಳಿಕೆ ನೀಡಿದ್ದವ್ರಿಗೆ ಈಗ ವಿಚಾರಣೆ ಎದುರಿಸಬೇಕಾದಂಥ ಪರಿಸ್ಥಿತಿ ಬಂದಿದೆ ಈಗ. ಸೊ ಸೋಷಿಯಲ್ ಮೀಡಿಯಾದಲ್ಲಿ ಯಾರ್ಯಾರು ವಿಡಿಯೋಗಳನ್ನು ಮಾಡಿದ್ರು, ತನಿಖೆ ಬಗ್ಗೆ ಪ್ರಶ್ನೆ ಮಾಡಿದರು, ಇದೆಲ್ಲದರ ಬಗ್ಗೆ ಕೂಡ ನಮ್ಮ ಪ್ರತಿನಿಧಿ ಅಶೋಕ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ದಕ್ಷಿಣ ಕನ್ನಡದಿಂದ. ಅಶೋಕ್, ಇದೀಗ ಒಂದು ಕಡೆ SIT ಕಚೇರಿಗೆ ದೂರುದಾರ ಬಂದಿರೋದು, ಆತನ ವಿಚಾರಣೆ. ಇನ್ನೊಂದು ಕಡೆ ಈ SIT ಕಾರ್ಯಾಚರಣೆ ಸಂಬಂಧಪಟ್ಟ ಹಾಗೆ, ಘಟನಾವಳಿಗಳಿಗೆ ಸಂಬಂಧಪಟ್ಟ ಹಾಗೆ ಮಾತನಾಡಿರುವಂಥವ್ರು ಅವರ ಲಿಸ್ಟ್ ಕೂಡ ಈಗ ರೆಡಿ ಆಗಿದೆ ಅಂತ ಗೊತ್ತಾಗಿದೆ. ಏನೇನಾಗ್ತಿದೆ ಸದ್ಯಕ್ಕೆ ಅಶೋಕ್? ಹೌದು ಅವಿನಾಶ್, ಪ್ರಮುಖವಾಗಿ ಇವತ್ತಿನ ಕಾರ್ಯಾಚರಣೆ ಏನಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರ ನಿರ್ದೇಶನ ನೀಡಬೇಕಷ್ಟೇ. ಸೊ SIT ಮುಖ್ಯಸ್ಥರು ಪ್ರಣವ್ ಮೊಹಂತಿ ಇಲ್ಲಿನ ಅಧಿಕಾರಿಗಳಿಗೆ ನಿರ್ದೇಶನ ನೀಡ್ತಾರೆ. ಈ ನಡುವೆ SIT ಅಧಿಕಾರಿಗಳು ಅನಾಮಿಕ ಮಾಸ್ಕ್ ಮ್ಯಾನ್ನ ತೀವ್ರ ವಿಚಾರಣೆಗೆ ನಿರ್ಧಾರವನ್ನು ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಆತ ಪ್ರಾರಂಭದಲ್ಲಿ ನ್ಯಾಯಾಲಯಕ್ಕೆ ತಂದಿದ್ದಂಥ ಬುರುಡೆ ಕುರಿತು ಹೆಚ್ಚಿನ ವಿಚಾರಣೆಯನ್ನು ಇವತ್ತು SIT ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಆತ ಬುರುಡೆಯನ್ನು ಎಲ್ಲಿಂದ ತಗೊಬಂದ ಎನ್ನುವಂಥದ್ದು ಕೂಡ ಸಾಕಷ್ಟು ಪ್ರಶ್ನೆ ಇದೆ. ಸೊ ಆ ಟೈಮಲ್ಲಿ ಇನ್ನೊಂದು ವಿಡಿಯೋ ಕೂಡ ವೈರಲ್ ಆಗಿತ್ತು. ಒಂದು ಕತ್ತಿಯ ಸಹಾಯದಿಂದ ಬುರುಡೆಯನ್ನು ಎತ್ಕೊಂಡು ಗೋಣಿ ಚೀಲದ ಮೂಲಕ ತಂದಂಥ ವಿಡಿಯೋ ಕೂಡ ವೈರಲ್ ಆಗಿತ್ತು. ಸೊ ಈ ವಿಡಿಯೋ ಕುರಿತಂತೆ ಕೂಡ SIT ಅಧಿಕಾರಿಗಳಿಗೆ ಸಾಕಷ್ಟು ಪ್ರಶ್ನೆ ಇದೆ. ಈ ಬುರುಡೆಯನ್ನು ತಂದಂಥವ್ರು ಯಾರು, ಮತ್ತು ಒಂದು ವೇಳೆ ಅದು ಭೂಮಿಯ ಮೇಲ್ಭಾಗದಲ್ಲಿ ಸಿಗ್ತಾ ಅಥವಾ ಉತ್ಖನನ ಮಾಡಿ ಈ ಬುರುಡೆಯನ್ನು ತಂದಿದ್ರಾ? ಸೊ ಇದೆಲ್ಲ ಪ್ರಶ್ನೆಗಳು ಕೂಡ ಇದೆ. ಸೊ ಆ ವಿಡಿಯೋವನ್ನು ಇಟ್ಟುಕೊಂಡು ಇವತ್ತು SIT ಅಧಿಕಾರಿಗಳು ಅನಾಮಿಕನ ತೀವ್ರ ವಿಚಾರಣೆ ನಡೆಸಲಿಕ್ಕಿದ್ದಾರೆ. ಶನಿವಾರವೂ ಕೂಡ ಸುಮಾರು 4.5 ಗಂಟೆಗಳ ಕಾಲ ವಿಚಾರಣೆಯನ್ನು ಮಾಡಿದ್ರು. ಇನ್ನೊಂದಷ್ಟು ಪ್ರಶ್ನೆಗಳಿಗೆ ಕ್ಲಾರಿಟಿ ಸಿಗಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ SIT ಅಧಿಕಾರಿಗಳು ವಿಚಾರಣೆಯನ್ನು ಮುಂದುವರಿಸಲಿಕ್ಕಿದ್ದಾರೆ. ಇನ್ನೊಂದು ಕಡೆ ಈ ಪ್ರಕರಣ ಯಾವಾಗ ಆಯಿತು, ಅದಾದ ಬಳಿಕ SIT ಏನು ರಚನೆ ಆಯಿತು, ಅದಾದ ಬಳಿಕ SIT ತನಿಖೆಯನ್ನು ನಡೆಸ್ತಾ ಬಂತು. ಆದರೆ SIT ತನಿಖೆಯ ನಡುವೆ ಸಾಮಾಜಿಕ ಜಾಲತಾಣದಲ್ಲಿ ಒಂದಷ್ಟು ಮಂದಿ ಅವರಿಗೆ ತೋಚಿದಂತೆ ಬರಹಗಳನ್ನು ಬರೆದಿದ್ರು ಮತ್ತು ವಿಡಿಯೋಗಳನ್ನು ಕೂಡ ಹಂಚಿಕೊಂಡಿದ್ರು. ಪ್ರಮುಖವಾಗಿ ಕೆಲವೊಂದು ಸೋಷಿಯಲ್ ಮೀಡಿಯಾಗಳಲ್ಲಿ 10 ಆಸ್ತಿ ಪಂಜರ ಸಿಕ್ತು, 15 ಕಳೆಬರ ಸಿಕ್ತು, ಈ ರೀತಿಯಾಗಿ ಸುಳ್ಳು ಸುದ್ದಿಗಳನ್ನು ಹಬ್ಬಿಸಿದ್ರು. ಸೊ ಇದಕ್ಕೆ ಅಂತಲೇ ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಮಾಡೋದಕ್ಕೆ ಅಂತಲೇ ಮತ್ತು ಈ ಸಾಮಾಜಿಕ ಜಾಲತಾಣಗಳು ಯಾರ್ಯಾರು ಈ ತನಿಖೆ ಬಗ್ಗೆ ಈ ರೀತಿಯಾದ ಮಾತುಗಳನ್ನು ಆಡ್ತಾರೆ, ಇದರ ಮೇಲೆ ನಿಗಾ ವಹಿಸೋದಕ್ಕೆ SIT ವಿಶೇಷವಾದಂಥ ಒಂದು ತಂಡವನ್ನು ಕೂಡ ರಚಿಸಿತು. ಸೊ ಈಗ ತನಿಖೆ ಆಲ್ಮೋಸ್ಟ್ ಏನು ಎಂಡ್ ಆಗ್ತಾ ಬಂತು. ಸೊ ಈವರೆಗೆ ಯಾರು ಈ ರೀತಿಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಬೇಕಾಬಿಟ್ಟಿಯಾಗಿ ಮಾತನಾಡಿದ್ದಾರೆ ಅಂಥವ್ರನ್ನೆಲ್ಲ ಕೂಡ ಲೀಸ್ಟನ್ನು ರೆಡಿ ಮಾಡಿ ಇಟ್ಕೊಂಡಿತ್ತು SIT. ಸೊ ಅಂಥವರಿಗೆ ಈಗಾಗಲೇ ನೋಟಿಸನ್ನು ನೀಡಿರ್ತಕ್ಕಂಥದ್ದು. ಸೊ SIT ಅಧಿಕಾರಿಗಳ ಮುಂದೆ ಅವರು ಯಾರ್ಯಾರು ಈ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋಗಳನ್ನ ಹರಿಬಿಟ್ಟಿದ್ದಾರೆ ಅಂಥವರೆಲ್ಲರೂ ಕೂಡ ಹಾಜರಾಗಬೇಕೆನ್ನುವಂಥ ನಿಟ್ಟಿನಲ್ಲಿ ನೋಟಿಸನ್ನು ನೀಡಿದ್ದಾರೆ. ಮತ್ತು ಅಲ್ಲಿ ಹೇಳಿರ್ತಕ್ಕಂಥ ಹೇಳಿಕೆ ಏನಾದರೂ ಆಧಾರಗಳು, ಪುರಾವೆಗಳೇನಾದರೂ ಇದೆಯಾ ಎಂಬುದರ ಬಗ್ಗೆ ಕೂಡ SIT ಅಧಿಕಾರಿಗಳು ಪ್ರಶ್ನೆ ಮಾಡಲಿಕ್ಕಿದ್ದಾರೆ. ಹೀಗಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಈ ರೀತಿಯಾಗಿ ಬೇಕಾಬಿಟ್ಟಿಯಾಗಿ ಹೇಳಿಕೆ ನೀಡಿದವರಿಗೆ ಈಗ ಟೆನ್ಷನ್ ಶುರುವಾಗಿದೆ. ಅವರು ಕೂಡ SITಯ ವಿಚಾರಣೆಗೆ ಹಾಜರಾಗಬೇಕಾಗಿದೆ. ಅವರಲ್ಲೇನಾದರೂ ತಾವು ಕೊಟ್ಟಂತ ಹೇಳಿಕೆಗಳಿಗೆ ಸಮರ್ಪಕವಾದಂತಹ ದಾಖಲೆಗಳಿದ್ದರೆ ಅದನ್ನು ಕೂಡ ಪ್ರೊಡ್ಯೂಸ್ ಮಾಡಬೇಕಂತ ಅವಶ್ಯಕತೆ ಇದೆ. ಸೊ ಸದ್ಯಕ್ಕೆ SIT ಅಧಿಕಾರಿಗಳು ಈ ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆಯನ್ನು ಮುಂದುವರಿಸಿರುವಂತದ್ದು. ಅವಿನಾಶ್, ಧನ್ಯವಾದ ಅಶೋಕ್. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ಕ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH